ವೀಕ್ಷಕರೇ ನಮಸ್ತೆ. ಈ ಭೂಮಿ ಅದೆಷ್ಟೋ ಜೀವರಾಶಿಗಳ ಜನ್ಮಸ್ಥಾನವಾಗಿದೆ. ಇಲ್ಲಿ ಕ್ರಿಮಿ ಕೀಟಗಳಿಂದ ಹಿಡಿದು ದೈತ್ಯ ಪ್ರಾಣಿಗಳು ಕೂಡ ಜೀವಿಸುತ್ತಿದೆ. ಸೃಷ್ಟಿಕರ್ತ ಪರಮಾತ್ಮ ಪ್ರತಿಯೊಂದು ಜೀವರಾಶಿಯನ್ನ ಸೃಷ್ಟಿಸಿದ್ದಾನೆ. ಇದರಲ್ಲಿ ಮಾನವ ಎಂಬ ಜೀವಿಗೆ ಇತರ ಎಲ್ಲಾ ಪ್ರಾಣಿಗಳಿಗಿಂತಲೂ ಕೂಡ ಹೆಚ್ಚಿನ ಬುದ್ಧಿಶಕ್ತಿ, ವಿವೇಕ ಮುಂತಾದವುಗಳನ್ನ ನೀಡಿದ್ದಾನೆ. ಆದರೆ ಇಂದು ಇದೆಲ್ಲ ಇರುವ ಮನುಷ್ಯನಿಂದಲೇ ಈ ಸೃಷ್ಟಿಗೆ ಕಂಟಕ ಬಂದಿದೆ ಎಂದರೂ ತಪ್ಪಾಗೋದಿಲ್ಲ. ನಾಗರಿಕನಾಗಿ ವರ್ತಿಸಬೇಕಾಗಿದ್ದ ಮನುಷ್ಯ ಅನಾಗರಿಕನಾಗಿ ವರ್ತಿಸುತ್ತಿದ್ದಾನೆ. ಅತಿಯಾದರೆ ಅಮೃತವು ವಿಷ ಎಂಬಂತೆ ಇಂದು ಸರಿ ತಪ್ಪಿನ ಅರಿವು ತಿಳಿಯಬೇಕಾದ ಮನುಷ್ಯರು ಅಲ್ಪ ಬುದ್ಧಿಯ ಹೀನ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ದಾನೆ. ಹೌದು, ನಾನು ಇಷ್ಟೆಲ್ಲ ಹೇಳುವುದಕ್ಕೂ ಒಂದು ಕಾರಣವಿದೆ. ಜಾತಿ, ಧರ್ಮ ಇದನ್ನೆಲ್ಲ ಹೊರತುಪಡಿಸಿ ನೋಡೋದಾದ್ರೂ ಕೂಡ ಇಂತಹ ಹೇಯ ಕೃತ್ಯ ಯಾರೇ ಮಾಡಿದರೂ ಕೂಡ ಇದಕ್ಕಿಂತ ಅಮಾನವೀಯ ಮನಸ್ಥಿತಿ ಬೇರೆ ಇಲ್ಲ ಎಂದನಿಸುತ್ತದೆ. ವೀಕ್ಷಕರೇ, ನಿನ್ನೆ ದಿನ ರಾತ್ರಿ ಚಾಮರಾಜನಗರದ ವಿನಾಯಕನಗರ ಎಂಬಲ್ಲಿ ಯಾರೋ ಒಬ್ಬ ಅನಾಮಿಕ ಏನೂ ತಪ್ಪು ಮಾಡದ ಮುಗ್ಧ ಹಸುಗಳ ಕೆಚ್ಚಲು ಕೊಯ್ದು ಕಾಲು ತುಂಡರಿಸಿ ಹೋಗಿದ್ದ. ನೀವೇ ಯೋಚಿಸಿ, ಜೀವಂತ ಹಸುವಿನ ಕೆಚ್ಚಲು ಕೊಯ್ಯಬೇಕೆಂದರೆ ಆತನ ಮನಸ್ಥಿತಿ ಎಷ್ಟು ಮೃಗೀಯ ಆಗಿರಬೇಕೆಂದು. ಮಾಂಸಕ್ಕಾಗಿ ಪ್ರಾಣಿಯನ್ನ ಕೊಲ್ಲುವವರು ಕೂಡ ಆ ಪ್ರಾಣಿ ಚಿತ್ರಹಿಂಸೆ ಪಡೆದಂತೆ ಒಂದೇ ಏಟಿನಲ್ಲಿ ಸಾಯುವಂತೆ ಮಾಡಿ ಕೊಲ್ಲುತ್ತಾರೆ. ಅಲ್ಲಿ ಕೂಡ ಇಂತಹ ಚಿತ್ರಹಿಂಸೆ ನೀಡಲಾಗುವುದಿಲ್ಲ. ಆದರೆ ಈತ ಮಾಡಿರುವುದು ಕಟುಕರಿಗಿಂತಲೂ ಹೇಯ ಕೃತ್ಯ. ಇಂತಹ ಕೆಲಸ ಮಾಡಿದ ಈ ಪಾಪಿಯನ್ನ ಇವತ್ತು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬಿಹಾರದ ಚಂಪರನ್ ಜಿಲ್ಲೆಯ ಶೇಖ್ ನಸ್ರು ಎಂದು ತಿಳಿಸಿದ್ದಾರೆ. ಈತ ಕುಡಿದ ಅಮಲಿನಲ್ಲಿ ಈ ಕೃತ್ಯವನ್ನ ಮಾಡಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ವೀಕ್ಷಕರೇ, ಇಲ್ಲಿ ಜಾತಿ, ಧರ್ಮ, ಕುಲ, ಗೋತ್ರ ಮುಖ್ಯವಲ್ಲ. ಇಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು ಅಂತಹ ಹೀನ ಜನರ ಮನಸ್ಥಿತಿ. ಇಂದು ಪ್ರತಿಯೊಂದು ಜಾತಿ ಧರ್ಮದಲ್ಲೂ ಇಂತಹ ಪಾಪಿಗಳು ಕಂಡುಬರುತ್ತಾರೆ. ನಾವುಗಳು ಇಂತಹವರ ವಿರುದ್ಧ ನಿಲ್ಲಬೇಕಾಗಿದೆ. ಮುಗ್ಧ ಜೀವಗಳನ್ನ ನರಳುವಂತೆ ಮಾಡಿದ ಈತನ ಕೃತ್ಯದ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ರಾಜ್ಯ ಸರ್ಕಾರ ಕೂಡ ಇಂತಹ ಕೃತ್ಯವನ್ನ ಮಾಡಿದ ಯಾರೇ ಆಗಿದ್ದರೂ ಕೂಡ ಆತನನ್ನ ಶಿಕ್ಷಿಸದೆ ಬಿಡೋದಿಲ್ಲ ಎಂದು ಕೂಡ ಹೇಳಿತ್ತು. ಅದರಂತೆ ಇಂದು ಆತ ಕಂಬಿಯನ್ನ ಕೂಡ ಎನಿಸುತ್ತಿದ್ದಾನೆ. ವೀಕ್ಷಕರೇ, ನಾವು ಮನುಷ್ಯರು, ನಮಗೆ ಸರಿ ಯಾವುದು, ತಪ್ಪು ಯಾವುದು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಎಂಬ ಕನಿಷ್ಠ ಜ್ಞಾನವನ್ನ ದೇವರು ಕೊಟ್ಟಿರುವಾಗ ಪ್ರಾಣಿಗಿಂತಲೂ ಹೇಯವಾಗಿ ವರ್ತಿಸೋದು ಸರಿಯಲ್ಲ. ಇಂತಹವರ ವಿರುದ್ಧ ಮಾತನಾಡದೆ ಕೂರುವುದು ಕೂಡ ಮನುಷ್ಯರಾದ ನಮಗೆ ತರವಲ್ಲ ಎಂದು ಹೇಳುತ್ತಾ ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ದೊರಕಲಿ ಎಂದು ಹೇಳಬಹುದು. ಬಂಧುಗಳೇ, ಅಪಾರ್ಟ್ ಫ್ರಮ್ ದ ವಿಡಿಯೋ, ಇಲ್ಲಿ ಕೆಲವೊಂದು ವಿಚಾರವನ್ನ ನಾನು ಉಲ್ಲೇಖ ಮಾಡಲೇಬೇಕಾಗುತ್ತದೆ. ಇಲ್ಲಿ ಹೊಯ್ಸಳ ಪೊಲೀಸರ ಗಾಡಿ ಬಂದರೂ ಕೂಡ ಅವರಿಗೂ ಕೂಡ ಬೆಲೆಯನ್ನ ಕೊಡುತ್ತಿಲ್ಲ ಅನ್ನೋದು ಒಂದು ಕಡೆ ಆದ್ರೆ, ನಶೆಯಲ್ಲಿ ತೇಲಾಡುತ್ತಿದ್ದಾರೆ ಇಲ್ಲಿನ ಯುವಕರು. ಇದನ್ನ ಗಮನಿಸಬೇಕಾಗಿದ್ದಂತಹ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಏನು ಗೆಣಸು ಕೀಳ್ತಾ ಇದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಹಾಗೇನೆ ಇಲ್ಲೊಂದು ಪ್ರತಿಭಟನೆಗೆ ಈ 4 ಹಸುಗಳು ಕೂಡ ಭಾಗಿಯಾಗಿತ್ತು ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಪಾಯಿಂಟ್ ಮಾಡಬೇಕಾಗಿದೆ. ಒಂದು ಪ್ರಾಣಿ ಯಾವುದೋ ಪ್ರತಿಭಟನೆಗೆ ಭಾಗಿಯಾಗಿದೆ ಅಂದ ತಕ್ಷಣ ಅದನ್ನ ಮತ್ತು ಅದರ ಕೆಚ್ಚಲನ್ನ ಕಡಿಯುವಂತಹ ಹೀನ ಮನಸ್ಥಿತಿ ಇದೆಯಲ್ಲ, ಅದು ಯಾರಿಗೂ ಕೂಡ ಬೇಡ. ಒಂದು ವೇಳೆ ಇವರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದಾದ್ರೆ ಇವರಿಗೆ ಶಿಕ್ಷೆ ನೀಡುವಂತಹ ಕಾನೂನು ಏನಿದೆ ನೋಡಿ, ಅದು ನಮ್ಮ ಭಾರತದಲ್ಲಿ ಇಲ್ಲ. ಹಾಗಾಗಿ ಇವರಿಗೆ ಏನೇ ಶಿಕ್ಷೆ ಆದ್ರೂ ಕೂಡ 2 ರಿಂದ 3 ವರ್ಷ ಜೈಲು ಶಿಕ್ಷೆ ಆಗ್ಬೋದೇ ಹೊರತು ಅದಕ್ಕಿಂತ ಮೇಜರ್ ಆಗಿ ಆಗೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಲ್ಲಿನ ಮಾನವೀಯತೆ ಇರುವಂತಹ ಜನರು ಏನಿದ್ದಾರೆ ನೋಡಿ, ಅವರೇನಾದರೂ ಬೇರೆ ಬೇರೆ ಆಕ್ಷನ್ ಗಳನ್ನ ತಗೋಬಹುದು ಇದರ ವಿಚಾರದ ಬಗ್ಗೆ. ಸೊ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಕ್ಕೆ ಹೋಗಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ತಾಯಿಯ ಎದೆ ಹಾಲನ್ನ 6 ರಿಂದ 7 ತಿಂಗಳು ಅಥವಾ ಹೆಚ್ಚು ಅಂದ್ರೆ 1 ವರ್ಷ ಮಾತ್ರ ಕುಡಿಬಹುದು. ಅದಾದ ಬಳಿಕ ನಾವು ಬೆಳೆಯೋದು ಕೂಡ ಹಸುವಿನ ಹಾಲಿನಲ್ಲೇ. ಆದರೂ ಕೂಡ ಇಂತಹ ಅಮಾನವೀಯ ಕೃತ್ಯಗಳನ್ನ ಎಸಗುತ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಯಾವ ಲೆವೆಲ್ಗೆ ತಲುಪಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಇವತ್ತು ಹಸು, ನಾಳೆ ಯಾರ್ದೋ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗಬಹುದು. ಇದನ್ನ ಇವಾಗಲೇ ನಿಲ್ಲಿಸಿದರೆ ಉತ್ತಮ ಅನ್ನುತ್ತಾ ನನ್ನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.